ಒಳ್ಳೆಯವರಿಗೆ ಕಷ್ಟಗಳು ಯಾಕೆ ಅನ್ನೋ ಒಂದು ಪೌರಾಣಿಕ ಕಥೆಯನ್ನು ಕೇಳೋಣ. ಒಳ್ಳೆಯವರಿಗೆ ಕಷ್ಟಗಳು ಹೆಚ್ಚು. ಪ್ರಾಮಾಣಿಕರಾಗಿ ಭಗವಂತನ ಧ್ಯಾನ ಮಾಡಿ ನಿಷ್ಠೆಯಿಂದ ಇರುವಂಥವರಿಗೆ ಮೇಲಿಂದ ಮೇಲೆ ಕಷ್ಟ, ಬಡತನ ಕಾಡುತ್ತದೆ. ದೇವರೇ ಯಾಕೆ ಕಣ್ಣಿಟ್ಟು ನೋಡೋದಿಲ್ಲ? ಇಂತಹ ಪ್ರಶ್ನೆಗಳು, ಗೊಂದಲಗಳು ಕಷ್ಟಪಡುತ್ತಿರುವ ಪ್ರತಿಯೊಬ್ಬರಿಗೂ ಬರುತ್ತದೆ. ಹಾಗಂತ ಬೇರೆಯವರನ್ನು ಮೆಚ್ಚಿಸಿ ಈ ಜಗತ್ತಿನಲ್ಲಿ ಬಾಳಲು ಸಾಧ್ಯವಿಲ್ಲ. ಶ್ರೀರಾಮನಂತ ಮಹಾಪುರುಷ ರಾವಣನಿಗೆ ಇಷ್ಟವಾಗಲಿಲ್ಲ. ಪರಮಾತ್ಮನಾದ ಶ್ರೀಕೃಷ್ಣ ಕಂಸನಿಗೆ ಶತ್ರುವಾದ. ಕೆಟ್ಟವರಿಗೆ ಎಲ್ಲ ತರಹದ ಅನುಕೂಲಗಳು, ಸುಖ ಸಂಪತ್ತು ಕೂಡಿ ಬರುತ್ತದೆ. ಕಷ್ಟಪಡುವವರಿಗೆ, ಪ್ರಾಮಾಣಿಕರಿಗೆ, ಬಡವರಿಗೆ ಸಂಕಷ್ಟಗಳು ಮೇಲಿಂದ ಮೇಲೆ ಬರುತ್ತಲೇ ಇರುತ್ತದೆ. ಯಾಕೆ? ಇದೇ ಪ್ರಶ್ನೆಯನ್ನು ಒಮ್ಮೆ ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಕೃಷ್ಣನು ನಗು ನಗುತ್ತಲೇ ನನ್ನ ಜೊತೆ ಬಾ ಎಂದು ಒಂದು ಹಳ್ಳಿಗೆ ಕರೆದುಕೊಂಡು ಹೋದನು. ಮಧ್ಯಾಹ್ನವಾಗುತ್ತಿದ್ದಂತೆ ಹಸಿವು ಬಾಯಾರಿಕೆ ಆಯಿತು. ಮನೆ ಹುಡುಕುತ್ತಾ ಕೃಷ್ಣಾರ್ಜುನರು ಒಂದು ಗುಡಿಸಲು ಮನೆಗೆ ಅತಿಥಿಯಾಗಿ ಹೋದರು. ಆ ಮನೆಯ ಒಡತಿ ವಿಧವೆ ಹಾಗೂ ಒಬ್ಬಂಟಿ. ಅವಳ ಜೀವನಕ್ಕೆ ಆಧಾರವಾಗಿದ್ದು ಒಂದು ಹಸು. ಅದನ್ನೇ ಪಾಲನೆ ಪೋಷಣೆ ಮಾಡಿಕೊಂಡು ಅದು ಕೊಡುವ ಹಾಲಿನಿಂದ ಅವಳ ಜೀವನ ಸಾಗುತ್ತಿತ್ತು. ಶ್ರೀಕೃಷ್ಣನ ಭಕ್ತಳಾಗಿದ್ದಳು. ಸದಾಕಾಲ ಕೃಷ್ಣನ ಸ್ಮರಣೆ ಮಾಡುತ್ತಾ ಹಸುವನ್ನು ನೋಡಿಕೊಂಡು ಜೀವನ ನಡೆಸುತ್ತಿದ್ದಳು. ಕೃಷ್ಣಾರ್ಜುನರು ಮನೆಗೆ ಬಂದುದನ್ನು ಕಂಡ ಆಕೆ ಆಧಾರದಿಂದ ಅವರನ್ನು ಸ್ವಾಗತಿಸಿ ಕೂರಿಸಿ ಹಸು ಕೊಡುವ ಹಾಲನ್ನು ಕಾಯಿಸಿ ಬಿಸಿ ಮಾಡಿ ಪ್ರೀತಿಯಿಂದ ಕೊಟ್ಟು ಉಪಚಾರ ಮಾಡಿದಳು. ಸಂತೋಷದಿಂದ ಅವಳಿಂದ ಬೀಳ್ಕೊಟ್ಟು ಕೃಷ್ಣ ಮತ್ತು ಅರ್ಜುನ ಹೊರಟರು. ಸ್ವಲ್ಪ ದೂರ ಹೋದ ಮೇಲೆ ಕೃಷ್ಣ, ನೀನು ಯಾರಿಗೋ ವರವನ್ನು ಕರುಣಿಸುವೆ, ಆದರೆ ಪಾಪ ಆ ಬಡವೆ ನಮಗಾಗಿ ಪ್ರೀತಿಯಿಂದ ಹಾಲು ಕರೆದು ಕಾಯಿಸಿ ನಮಗೆ ಎಲ್ಲ ಹಾಲನ್ನು ಕುಡಿಯಲು ಕೊಟ್ಟಳು. ನೀನೇಕೆ ಅವಳಿಗೆ ಒಂದು ವರವನ್ನು ಕರುಣಿಸಲಿಲ್ಲ ಎಂದು ಅರ್ಜುನ ಕೇಳಿದಾಗ, ಇರ್ಲಿ ಬಿಡು, ಒಳ್ಳೆಯದಾಗಲಿ ಎಂದು ಅನುಗ್ರಹಿಸಿದ್ದೇನೆ. ಇದಾದ ಮರುದಿನವೇ ಆ ಬಡವಳ ಮನೆಯಲ್ಲಿದ್ದ ಒಂದು ಹಸು ನೀಗಿತು. ಈಗ ಕೃಷ್ಣನ ವಿಚಿತ್ರ ನಡೆಯನ್ನು ಗಮನಿಸಿ, ಇದು ಏನು ಮಾಡುತ್ತಿರುವೆ? ಅವಳಿಗೆ ಆಧಾರವಾಗಿದ್ದ ಹಸು ತೀರಿಕೊಂಡಿದೆ. ಅವಳು ಇನ್ನೂ ಕಷ್ಟಪಡಬೇಕು. ಕಷ್ಟಪಟ್ಟು ಜೀವಿಸುತ್ತಿರುವ ನಿನ್ನ ಭಕ್ತರನ್ನು ರಕ್ಷಣೆ ಮಾಡುವೆನೆಂದು ಹೇಳುವೆಯಲ್ಲ, ಆದರೆ ರಕ್ಷಣೆ ಮಾಡಬೇಕಾದ ನೀನು ಅವಳ ಹಸುವನ್ನು ಸಾಯುವಂತೆ ಮಾಡಿದೆಯಲ್ಲ, ಇದು ಎಂಥ ವರ ಎಂದು ಕೇಳಿದ. ಮಂದಸ್ಮಿತನಾಗಿ ಕೃಷ್ಣ ಹೇಳಿದ, ಅರ್ಜುನ, ಇದನ್ನೇ ಹೇಳುವುದು. ನಾನು ನಿನಗೆ ಅರ್ಥವಾಗುವುದಿಲ್ಲ, ಹೇಳುತ್ತೇನೆ ಕೇಳು. ಮಹಿಳೆ ತನ್ನ ದಿನದ ಹೆಚ್ಚು ಸಮಯವನ್ನು ಹಸುವಿನ ಆರೈಕೆ ಪೋಷಣೆಯಲ್ಲಿ ಕಳೆಯುತ್ತಾಳೆ. ಏಕೆಂದರೆ ಅವಳಿಗೆ ಅದೇ ಜೀವನಾಧಾರ. ಇದರಿಂದ ಅವಳು ನನ್ನನ್ನು ಕುರಿತು ಚಿಂತನೆ ಮಾಡಲು ಅವಳಿಗೆ ಸಮಯ ಸಾಕಾಗುವುದಿಲ್ಲ. ನಾನು ಅವಳ ಮೇಲೆ ಕೃಪೆ ತೋರಿದ ಕಾರಣ ಮುದಿ ಹಸುವಿಗೂ ಮುಕ್ತಿ ಕೊಟ್ಟೆ. ನನ್ನನ್ನೇ ನಂಬಿ ನನ್ನನ್ನೇ ಸ್ಮರಿಸುವ ಅವಳಿಗೆ ಸ್ಮರಣೆ ಮಾಡಲು ಹೆಚ್ಚು ಸಮಯ ಸಿಕ್ಕಂತಾಯಿತು. ನಾನು ಸ್ವಲ್ಪ ಕಾಲದಲ್ಲಿ ಆಕೆಗೆ ಈ ಭವಸಾಗರದಿಂದಲೇ ಬಿಡುಗಡೆ ಕೊಟ್ಟು ನನ್ನ ಸಾನ್ನಿಧ್ಯಕ್ಕೆ ಕರೆಸಿಕೊಳ್ಳುವೆ. ಇದು ನಾನು ನನ್ನನ್ನೇ ನಂಬಿದ ಭಕ್ತರಿಗೆ ಕರುಣಿಸುವ ಅನುಗ್ರಹ. ಮತ್ತೆ ಅರ್ಜುನನು, ಕೃಷ್ಣ, ಒಳ್ಳೆ ಜನರಿಗೆ ಏಕೆ ಸಂಕಷ್ಟಗಳು ಎದುರಾಗುತ್ತವೆ ಎಂದು ಕೇಳಿದಾಗ, ನೋಡು, ಒಳ್ಳೆಯ ಕಾರ್ಯಗಳನ್ನು ಯಾವ ವ್ಯಕ್ತಿ ಮಾಡುತ್ತಾನೋ ಆತನು ಭಗವಂತನಿಗೆ ಹತ್ತಿರದವನೂ ಆಗಿರುತ್ತಾನೆ. ಆ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕರ್ಮಗಳನ್ನು ಬೇಗನೆ ಮುಗಿಸಬೇಕು, ನಂತರ ಮೋಕ್ಷ ಪಡೆಯಬೇಕು ಎಂದು ಭಗವಂತನ ಇಚ್ಛೆಯಾಗಿರುತ್ತದೆ. ಅದಕ್ಕಾಗಿ ಅವರಿಗೆ ಮೇಲಿಂದ ಮೇಲೆ ಕಷ್ಟಗಳನ್ನು ಕೊಟ್ಟು ಹಿಂದಿನ ಜನ್ಮದ ಪಾಪ ಕರ್ಮ ಫಲವನ್ನು ಕಳಿಸುವುದೇ ಅದರ ಉದ್ದೇಶವಾಗಿರುತ್ತದೆ. ಕೆಟ್ಟ ಕೆಲಸವನ್ನು ಮಾಡುವ ವ್ಯಕ್ತಿಗಳು ಭೂಮಿಯ ಮೇಲೆ ಇದ್ದು ಮತ್ತಷ್ಟು ಪಾಪ ಕರ್ಮಗಳನ್ನು ಪಡೆಯುತ್ತಾರೆ. ಆದರೆ ಈ ಜನ್ಮದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಸಹನೆಯಿಂದ ಎದುರಿಸಿದ ವ್ಯಕ್ತಿಗೆ ಮೋಕ್ಷ ದೊರೆಯುವುದು ಖಂಡಿತ. ಆದ ಕಾರಣ ಒಳ್ಳೆಯ ವ್ಯಕ್ತಿಗಳ ಕಷ್ಟಗಳೆಲ್ಲವೂ ಹಿಂದಿನ ಜನ್ಮದ ಕರ್ಮಗಳೇ ಆಗಿರುತ್ತದೆ. ಈ ಪ್ರಪಂಚದಲ್ಲಿ 3 ತರಹದ ವ್ಯಕ್ತಿಗಳು ನಮ್ಮ ಸುತ್ತಲೂ ಇರುತ್ತಾರೆ. ಅವರಲ್ಲಿ ಮೊದಲನೆಯವರು ಜೀವನದಲ್ಲಿ ಹೆಚ್ಚು ಕೊಡುವವರು ಆಗಿರುತ್ತಾರೆ. ಎರಡನೆಯವರು ಎಷ್ಟು ಪಡೆಯುತ್ತಾರೋ ಅಷ್ಟನ್ನೇ ಕೊಡುವವರು.
ಮೂರನೇ ವರ್ಗ, ಇವರು ಪಡೆಯುವುದು ಹೆಚ್ಚು, ಕೊಡುವುದು ಮಾತ್ರ ಸ್ವಲ್ಪ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಕೊಡುವುದು. ತೆಗೆದುಕೊಳ್ಳುವುದು ಅಂದರೆ ಮತ್ತೊಬ್ಬರಿಂದ ಸಹಾಯ ಪಡೆಯುವವರು. ಕಡೆಯವರು ತಾವು ಹೆಚ್ಚು ತೆಗೆದುಕೊಳ್ಳುತ್ತಾರೆ. ಆದರೆ ಕೊಡುವುದಾಗಲಿ ಶ್ರಮ ಹಾಕುವುದಾಗಲಿ ಅವರು ಮಾಡುವುದಿಲ್ಲ. ಇಂಥವರು ಜೀವನದಲ್ಲಿ ಬಹಳ ಹಿಂದೆ ಉಳಿದು ಬಿಡುತ್ತಾರೆ. ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳುವುದು, ನಂಬುವುದಾದರೆ ನನ್ನನ್ನು ಪೂರ್ತಿಯಾಗಿ ನಂಬು. ಶುದ್ಧ ಮನಸ್ಸಿನಿಂದ. ಒಂದು ಮಗುವು ತಾಯಿಯನ್ನು ಅಪ್ಪಿದಂತೆ, ಆಗ ಮಾತ್ರ ನಾನು ನಿನಗೆ ಸಿಗುವೆ. ಗರ್ವ ಮೋಹಗಳಿಲ್ಲದ, ಸಹವಾಸ ದೋಷಗಳನ್ನು ಗೆದ್ದ, ಸದಾ ಆಧ್ಯಾತ್ಮದಲ್ಲಿ ನಿರತರಾದ, ಕಾಮನೆಗಳನ್ನು ತ್ಯಜಿಸಿದ, ಸುಖ ದುಃಖ ಎಂಬ ದ್ವಂದ್ವಗಳಿಂದ ಮುಕ್ತರಾದ, ದಿಗ್ಭ್ರಮೆಗೊಳ್ಳದವರು ಆ ಶಾಶ್ವತ ತಾಣವನ್ನು ಹೊಂದುತ್ತಾರೆ.